ಆಚರಣೆಗೆ ತರಲಾಗದ ಮಾತು ಮಂತ್ರಗಳಿಂದ ಪ್ರಯೋಜನವಿಲ್ಲ. ಶರಣಬಸವ ಶಾಸ್ತ್ರಿಗಳ ಅಭಿಪ್ರಾಯ. 12ನೇ ಶತಮಾನದಲ್ಲಿ ಸಮಾನತೆ ಎಂಬುದು ಅತ್ಯಂತ ಪರಕೀಯದ ವಿಷಯವಾಗಿತ್ತು. ಸಮಾಜ ಸುಧಾರಣೆಗಾಗಿ, ಧರ್ಮ ಸುಧಾರಣೆಗೆ ಏನೆಲ್ಲ ಕೇಳಲು ಸಾಧ್ಯವಿಲ್ಲ ಎನ್ನುವ ಕಾಲ ಅದಾಗಿತ್ತು. ಅಂಥ ದಿನಗಳಲ್ಲಿ ಜನಿಸಿ ಬೆಳೆದ ಬಸವಣ್ಣ ಸಕಲರ ಧರ್ಮವನ್ನು ಸಕಲರಿಗಾಗಿ ಒದಗಿಸುವ ದೀಕ್ಷೆಗೆ ಬದ್ಧರಾಗಿದ್ರು ಎಂದು ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪೂಜ್ಯರಾದ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು. ಅವರು ಮುಧೋಳ ತಾಲೂಕಿನ ಸುಕ್ಷೇತ್ರ ಮುಗಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಶ್ರಾವಣ ಸಂಭ್ರಮ 2025 ಶ್ರಾವಣ ಮಾಸದ ಅಂಗವಾಗಿ ಶುಕ್ರವಾರ ಪ್ರಾರಂಭಗೊಂಡ ಬಸವ ಪುರಾಣ ಕಾರ್ಯಕ್ರಮದ ಸಭೆ ಸನ್ನಿಧಿಯಲ್ಲಿ ಮಾತನಾಡ್ತಾ, ಆಸ್ತಿಕ ಸಮಾಜವನ್ನು ಕಟ್ಟುವ ಕನಸು ಬಸವಣ್ಣದವರಾಗಿತ್ತು. ನಡೆ ನುಡಿ, ಉಣ್ಣುವುದು, ಉಡುವುದು, ಮಾತನಾಡುವುದನ್ನು ಕಲಿಸಿದವ ಬಸವಣ್ಣ ಹೇಳಿದ ಮಾತು ಮಂತ್ರಗಳನ್ನು ಹೇಳಿದರೆ ಸಾಲದು, ಆಚರಣೆಯೊಂದಿಗೆ ಕಾರ್ಯ ಅನುಷ್ಠಾನಕ್ಕೆ ಬಂದಾಗ ನಮ್ಮ ನಾಡು ಕಲ್ಯಾಣ ಕರ್ನಾಟಕ ಆದೀತು ಎಂದರು. ಪೂಜ್ಯರಾದ ಸಿದ್ದಯ್ಯ ಸ್ವಾಮಿಗಳು ಹಿರೇಮಠ್, ಮಹಾಲಿಂಗಯ್ಯ ಸ್ವಾಮಿಗಳು ಹಿರೇಮಠ್, ಆಶ್ರಮದ ಕುಮಾರ್ ಗುರುಪ್ರಸಾದ್ ಸ್ವಾಮಿಗಳು, ಗ್ರಾಮ ಪಂಚಾಯತ್ ಸದಸ್ಯ PB ಸುನಕಾರ, ಹಿರಿಯ ಜನಪದ ಕಲಾವಿದರಾದ ಮುತ್ತವ ಲಕ್ಷ್ಮೇಶ್ವರ, ಬೌರಮ್ಮ ಹಿರೇಮಠ್, ಅಖಿಲಾಂಡೇಶ್ವರಿ ಸಂಘದ ದ್ರಾಕ್ಷಾಯಿಣಿ ಮುಂತಾದವರು ಉಪಸ್ಥಿತರಿದ್ದರು. ಲೋಕನಾಯಕಿ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷೆ ಎಲ್ ಶಾಮಲ್ ಅವರು ಸ್ವಾಗತಿಸಿ ವಂದಿಸಿದರು. ಅಂತವರ ಆದರ್ಶಗಳನ್ನ ಇವತ್ತು ನಾವೆಲ್ಲ ಅನುಸರಿಸಬೇಕು. ಕೇಳಲಿಕ್ಕೇನೋ ಬಹಳ ಸುಲಭವಾಗಿರ್ತಕ್ಕಂಥ ವಚನಗಳು ಅಂತ ಹೇಳ್ಕೊತೀವಿ ನಾವೆಲ್ಲ. ನಡೆ ಕಲಿಸಿದ ಬಸವಣ್ಣ, ನುಡಿ ಕಲಿಸಿದ ಬಸವಣ್ಣ, ಗುಣ ಕಲಿಸಿದ ಬಸವಣ್ಣ, ಉಡ ಕಲಿಸಿದ ಬಸವಣ್ಣ ನಾವು ಯಾವ ತರ ಬದುಕಬೇಕು ಅನ್ನತಕ್ಕಂತ ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥವ. ಅದಕ್ಕಾಗಿನೇ ಆತನಿಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ, ವಿಶ್ವಮಾನ್ಯ ಪುರುಷ ಅಂತೇಳಿ ಕಲಿಸಿದ. ನಾವು ಮಾತನಾಡುವುದನ್ನ ಕಲಿಬೇಕು. ಬದುಕಿನುದ್ದಕ್ಕೂ ನಾವು ಮಾತಾಡೋದನ್ನ ಕಲಿಬೇಕು. ಇನ್ನೊಬ್ಬರ ಮನಸ್ಸಿಗೆ ನೋವಾಗಿರಬಾರದು. ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಬರ್ರಿ ಅನ್ನೋದನ್ನ ಕಲಿಬೇಕು. ಬಸವ ಹೇಳ್ತಾರೆ, ಏನು ಬಂದಿರಿ, ಹದುಳಗಿದ್ದೀರಿ, ಇಷ್ಟೇ ಮಾತಾಡ, ಮತ್ತೇನು ಬೇಡ. ಏನು ಬಂದಿರಿ, ಆರಾಮದಿರೇನ್ರಿ ಅಂತಂದ್ರೆ ನಿಮಗೆ ಏನೇನು ನಷ್ಟ ಆಗೋದಿಲ್ಲ. ನಿಮ್ಮ ಮೈ ಸಿರಿ ಹಾರಿ ಹೋಗುದೇ ಅಂತ. ನಿಮ್ಮ ಮೈ ಸಿರಿ ಹಾರಿ ಹೋಗುದೇ. ಕುಳ್ಳಿರಿ ಅಂದರೆ ನೆಲ ಕುಸಿದು ಹೋಗುದೆ. ಬರ್ರಿ ಅಂತಂದ್ರೆ ಕೂಡ್ರಿ ಅಂತಂದ್ರೆ ನಿಮ್ಮ ನೆಲ ಏನು ಕುಸಿದು ಹೋಗಂಗಿಲ್ಲ. ಹೀಗೆ ಉತ್ತಮೋತ್ತಮವಾಗಿರತಕ್ಕಂಥ ವಚನೋಪದೇಶವನ್ನು ಮಾಡಿರ್ತಕ್ಕಂಥ ವಿಶ್ವಮಾನ್ಯ ಪುರುಷ. ಅವರ ಸಂದೇಶ ಇವನಾರವ ಎಂದೆನಿಸದಿರಯ್ಯ. ಇವರ ಸಂದೇಶ ಏನು ಜಾತಿ ಮಾಡ್ಲಿಕ್ಕೆ ಇರ್ತಾರಲ್ಲ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಬಸವಣ್ಣ, ಜಾತಿ ಮಾಡೋಂಥವ್ರಿಗೆ. ಯಾಕಂದ್ರೆ ಇವತ್ತು ಏನು ಅಸ್ಪೃಶ್ಯತೆಯ ಒಂದು ಅಲೆ ಇದೆಯಲ್ಲ, ಇವ ಕೀಳ ಜಾತಿಯ ಮದನ, ಇವ ಮೇಲ್ ಜಾತಿಯ ಮದನ, ಇವರು ಪರಿಶಿಷ್ಟ ಜಾತಿಯವರು, ಇವರು ಪರಿಶಿಷ್ಟ ಪಂಗಡದವರು ಅಂತಕ್ಕಂಥದ್ದನ್ನ ನಾವೆಲ್ಲ ಮೇಲ್ದರ್ಜೆಗೆ ಅವ್ರನ್ನೆಲ್ಲ ತರಬೇಕಂತೇಳಿ ಮೀಸಲಾತಿಯನ್ನು ಕಲ್ಪಿಸ್ಲಿಕ್ಕೆ ಏನು ಸರ್ಕಾರ ಹೊರಟಿದೆಯೋ, ಆವಾಗ 12ನೇ ಶತಮಾನದಲ್ಲಿ ಈ ಮೇಲು ಕೀಳು ಅಂತಕ್ಕಂಥ ಅಸ್ಪೃಶ್ಯತೆ ಇದು ನಾಶ ಆಗ್ಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ಮಹಾಪುರುಷ ಬಸವಣ್ಣ. ಏನು ಇವತ್ತು ನಾವು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಧಾರಿಗಳದಾವಲ್ಲ, ಇವು ಎಲ್ಲರೂ 12ನೇ ಶತಮಾನದಲ್ಲಿ ಇರತಕ್ಕಂಥವುಗಳೇ. ಅದನ್ನ ಅಂಬೇಡ್ಕರ್ ಅದಕ್ಕೆ ನಿಜವಾಗಿ ಪುಷ್ಟಿಯನ್ನು ಕೊಟ್ಟರೆ ಬೆಳೆಸಿದರು ಅಂಬೇಡ್ಕರ್. ನಾವೆಲ್ಲ ಸಂವಿಧಾನದ ಅಧೀನದಲ್ಲಿ ಬದುಕ್ತೇವೆ. ಇವತ್ತು ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದೆಯೋ, ಈ ಎಲ್ಲ ಆಶಯಗಳು ಕೂಡ ಯಾರು ಇದ್ದು ಅಂತಂದ್ರೆ ವಿಶ್ವಮಾನ್ಯ ಪುರುಷ, ವಿಶ್ವಗುರು ಬಸವಣ್ಣವರು. ಹಾಗಾಗಿ ಇವೆಲ್ಲ ಜಾತಿ, ಮತ, ಪಂಥ, ಪಕ್ಷಗಳನ್ನ ತೊಡೆದು ಹಾಕಲಿಕ್ಕೆ ಇವನಾರವ ಎಂದೆನಿಸದಿರಯ್ಯ. ಇವ ನಮ್ಮವ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಎಲ್ಲರನ್ನ ನಮ್ಮವರಂತೇಳಿ ಕಾಣುವಂತ ಒಂದು ಪರಂಪರೆ ಬೆಳಿಬೇಕು. ಒಬ್ಬರಿಗೊಬ್ಬರು ಪ್ರೀತಿಯನ್ನ ಮಾಡುವುದನ್ನು ನಾವು ಕಲಿಬೇಕಂತಕ್ಕಂಥ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಮಹಾಪುರುಷ. ಅವರ
ಜೀವನ ಶೈಲಿ, ಅವರ ಬದುಕಿ ಯಾವ ತರ ಇತ್ತಂತಕ್ಕಂಥದನ್ನ ಒಂದು ತಿಂಗಳ ಮಟ್ಟಿಗೆ ಅನೇಕ ಅವರ ಜೊತೆ ಶರಣರೆಲ್ಲ ಬರ್ತಾರೆ. ಅದೆಲ್ಲರೂ ಕೂಡ ನಮಗೆ ಆದರ್ಶ ಆಗ್ಬೇಕು, ಆದರ್ಶ ಆಗ್ತಾರೆ. ಅದನ್ನೆಲ್ಲ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಇದು ಆಧ್ಯಾತ್ಮ ಎಂಬುದು, ಇದು ಪುರಾಣ ಅಥವಾ ಪುಣ್ಯಕಥೆಗಳು, ಶಾಸ್ತ್ರ ಎಂಬುದು ಮನರಂಜನೆ ಅಲ್ಲ. ಇದರಲ್ಲಿ ಆಧ್ಯಾತ್ಮಿಕತೆ ಇದೆ. ಇದರಲ್ಲಿ ಆಶಯ ಏನಂತಂದ್ರೆ ಆ ಪೀಳಿಗೆಯಿಂದ ಪೀಳಿಗೆಯ ಭ್ರಾತೃತ್ವ, ಪ್ರೀತಿ, ಪ್ರೇಮ ಇದೆಲ್ಲ ಬೆಳೆಸುವಂತ ಉದ್ದೇಶ ಈ ಒಂದು ಪುರಾಣ ಪ್ರವಚನದಲ್ಲಿ ಇರೋದ್ರಿಂದ ಇದನ್ನೆಲ್ಲವನ್ನ ಸಾಧ್ಯವಾದ ಮಟ್ಟಿಗೆ ಒಳ್ಳೆಯ ಅವರ ವಚನಗಳನ್ನ ನಾವೆಲ್ಲ ಈ